ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಜೋಳದ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಜೊತೆ ಬಂದಿದ್ದೀನಿ. ಇಲ್ಲಿ ಜೋಳದ ರೊಟ್ಟಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲ್ ಹಿಟ್ಟಿಗೆ 1 ಬೌಲಷ್ಟು ನೀರನ್ನ ತೊಗೊಂಡು ನಾನು ಈ ರೀತಿ ಕುದಿಸ್ಕೊಂಡು ಉಪ್ಪು ಹಾಕಿ ಕುದ್ದು ಚೆನ್ನಾಗಿ ಮುದ್ದೆ ಥರ ನಾನು ಮಾಡಿಕೊಂಡು ನಂತರ ಅದನ್ನು ಈ ರೀತಿ ರೊಟ್ಟಿ ಯಾವ ಮಾಡಬೇಕು ಆ ರೀತಿ ನಾನು ಅದನ್ನು ಕಲಿಸ್ಕೊಂಡು ಅದನ್ನು ರೊಟ್ಟಿಗೆ ಬಿಲ್ಲೆ ಅಂತೀವಲ್ಲ ಅದನ್ನು ಮಾಡಿಕೊಂಡು ನಾನು ಮಿಷಿನಲ್ಲಿ ಒತ್ಕೊಳ್ತೀನಿ. ನಾನು ಕೈಯಲ್ಲೇನು ಮಾಡಲ್ಲ. ಮೊದಲು ಕೈಯಲ್ಲಿ ಮಾಡ್ತಿದ್ದೆ. ಮಗು ಚಿಕ್ಕದಾಗಿರೋದ್ರಿಂದ ಅವಾಗ ಮಿಷಿನ್ ತೊಗೊಂಡಿದ್ದು. ಇದು ದಾವಣಗೆರೆಯಲ್ಲೇ ತೊಗೊಂಡಿದ್ದು. ನಾವು ಯಾವ ರೀತಿ ಅಂದರೆ ಕೈಯಲ್ಲಿ ತೊಟ್ಟಿ ಥರನೇ ಈ ಮಿಷಿನಲ್ಲಿ ರೊಟ್ಟಿ ಬರುತ್ತೆ. ಈ ಕಡೆ ಪಲ್ಯನೂ ರೆಡಿ ಆಯಿತು, ಈ ಕಡೆ ರೊಟ್ಟಿನೂ ಸಹ ರೆಡಿ ಆಯಿತು. ಈ ರೀತಿ ಮಾಡಿಕೊಂಡು ಒಂದೇ ಸಲ ಈ ರೀತಿ ಒತ್ಕೊಂಡ್ರೆ ರೊಟ್ಟಿನೂ ಸಹ ರೆಡಿಯಾಗಿರುತ್ತೆ. ಏನೇ ಆಗಿದ್ರೂ ಅಷ್ಟೇ, ಎಷ್ಟೇ ನಾವು ಮುಂದುವರೆದ್ರೂ ಅಷ್ಟೇ, ನಮಗೆ ಅಂತ ನಮ್ಮ ಹಿರಿಯರು ಮಾಡಿಕೊಟ್ಟಿರೋಂಥ ಆಹಾರ ಪದ್ಧತಿನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಬೇಕು. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೊಟ್ಟಿ ಕೈಯಲ್ಲಿ ಮಾಡಿರೋ ಥರನೇ ಸಾಫ್ಟಾಗಿ ಬರುತ್ತೆ, ನೀವೇ ನೋಡಬಹುದು. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.